ಎಲ್ಲರಿಗೂ ನಮಸ್ಕಾರ. ನಿಮ್ಮ ಅಮೃತೇಶ್. ಎಲ್ಲರಿಗೂ ಅಮೃತೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವಾಗ ನಿಮಗೆ ಹೇಳ್ಕೊಡ್ತಾರ ಟಾಪಿಕ್ ಏನಂದರೆ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಡುವಂತಹ ವಿಡಿಯೋಗಳಿಗೆ ಥಂಬ್ನೇಲ್ನ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬರೀ ವಿಡಿಯೋ ಬಿಟ್ರೆ ಆಗಲ್ಲ, ಅದಕ್ಕೋಸ್ಕರ ಥಂಬ್ನೇಲ್ ಕೂಡ ಹಾಕಬೇಕು. ಥಂಬ್ನೇಲ್ ಹಾಕಿದ್ರೆ ವಿಡಿಯೋ ಚೆನ್ನಾಗಿದೆ ಅಂತ ಕ್ಲಿಕ್ ಮಾಡಿ ನೋಡೋರು ಹೆಚ್ಚಾಗ್ತಾರೆ, ವ್ಯೂಸ್ ಕೂಡ ಬರುತ್ತೆ ನಿಮ್ಮ ಥಂಬ್ನೇಲ್ ಹಾಕೋದ್ರಿಂದ ಅಂತ ವ್ಯೂಸ್ ಕೂಡ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ. ಮೊದಲೇ ಹೇಳಿದ್ನ ಪಿಕ್ಸಲ್ ಲ್ಯಾಬ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನಾನು ಓಪನ್ ಮಾಡ್ಕೊತಾ ಇದ್ದೀನಿ ಪಿಕ್ಸಲ್ ಲ್ಯಾಬ್ನ. ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ, ಅದನ್ನು ಕೆಳಗಡೆ ಹಿಂಗೆ ಸ್ಕ್ರೋಲ್ ಮಾಡ್ಕೊಂಬಂದು ಕೆಳಗಡೆ ಹಾಕ್ಬಿಡಿ. ಇಲ್ಲಿ 4ನೇ ಆಪ್ಷನ್ ಇದೆಯಲ್ಲ ನೋಡಿ, ಅಲ್ಲಿ ಹೋಗಿ ಇಮೇಜ್ ಸೈಜ್ ಅಂತಿದೆ. ಇಲ್ಲಿ ನಿಮ್ಗೆ ಯೂಟ್ಯೂಬ್ ಥಂಬ್ನೇಲ್ಗೆ ಎಷ್ಟು ಸೈಜ್ ಬೇಕು ಅಂತ ಅವರೇ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಕೆಳಗಡೆ ಈ ಕಡೆ ಒಂದು ಆಪ್ಷನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಅವರೇ ಒಂದು ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಯೂಟ್ಯೂಬ್ ಥಂಬ್ನೇಲ್ ಅಂತ. ಹಾಗಾಗಿ ನಿಮಗೆ ಎಷ್ಟು ಸೈಜ್ ಹಾಕಬೇಕು ಅಂತ ಏನು ಯೋಚನೆ ಮಾಡೋಂಗಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಅದೇ ಸೈಜ್ ಹಾಕ್ಕೊಳುತ್ತೆ ನೋಡಿ. ಇಷ್ಟು ಬರುತ್ತೆ ಯೂಟ್ಯೂಬ್ ಥಂಬ್ನೇಲು, ಅಷ್ಟೇ ಕೊಟ್ಟಿದೆ ಅದು. ನಂತರ ಈ ಒಂದು ಕಲರ್ ನೀವು ಚೇಂಜ್ ಮಾಡ್ಕೋಬೇಕು ಅಂದರೆ ಕಲರ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವುದೋ ಒಂದು ಬ್ಯಾಕ್ಗ್ರೌಂಡ್ ಬೇಕು ಅಂದರೆ ಆ ಒಂದು ಬ್ಯಾಕ್ಗ್ರೌಂಡ್ ತೊಗೊಳ್ಳಿ. ನೋಡಿ, ನಾನು ಯಾವ ಬೇಕಾದ್ರೂ ಬ್ಯಾಕ್ಗ್ರೌಂಡ್ ತೊಗೋಬೋದು, ಚೇಂಜ್ ಆಗುತ್ತೆ. ರೆಡ್ಡು ಡಾರ್ಕ್ ಇರೋದ್ರಿಂದ ಅದು ಆ ಥರ ಒಂದು ಥಂಬ್ನೇಲ್ನ ನಾನು ತೊಗೊಂಡು ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅದೇ ಒಂದು ಥಂಬ್ನೇಲ್ ಸೆಟ್ ಆಗುತ್ತೆ. ನಂತರ ನೀವು ಇಲ್ಲಿ ಏನಾದ್ರೆ ಇಮೇಜ್ ಬರಬೇಕು ಅಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಫ್ರಮ್ ಗ್ಯಾಲರಿ ಅಂತ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ನೀವು ಯಾವ ಒಂದು ಫೋಟೋನ ಹಾಕಬೇಕು ಆ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿರೋ ಫೋಟೋ, ಈ ಫೋಟೋಗಳನ್ನ ಹೇಗೆ ಕಟ್ ಮಾಡೋದು ಅಂತ ಅದಕ್ಕೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ. ನಿಮ್ಗೆ ಏನಾರು ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಇದನ್ನು ನೀವು ಆ ಕಡೆ ಈ ಕಡೆ ಸ್ವಲ್ಪ ದಪ್ಪ ಉದ್ದ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಆ ಥರ ಒಂದು ಆಪ್ಷನ್ನ ಪಿಕ್ಸಲ್ ಲ್ಯಾಬ್ ಅವರು ಕೊಟ್ಟಿದ್ದಾರೆ. ಯಾವ ಥರ ಬೇಕಾದ್ರೂ ನೀವು ಆ ಫೋಟೋನ ನೀವು ಇದು ಮಾಡ್ಕೋಬೋದು. ಅದನ್ನು ಕೂರಿಸ್ಕೊಂಡ ತಕ್ಷಣ ಇದಕ್ಕೇನಾರ ಟೆಕ್ಸ್ಟ್ ಬರೀಬೇಕು ಅಲ್ವಾ, ಅದಕ್ಕೋಸ್ಕರ ಅಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಅಂತ ಬರುತ್ತೆ. ನಂತರ ನೀವು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಅಲ್ಲಿ ಇನ್ನೊಂದು ಪೆನ್ಸಿಲ್ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಇರುತ್ತೆ, ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ನಿಮಗೇನು ಬರೀಬೇಕು ಅದನ್ನು ನೀವು ಬರ್ಕೊಳ್ಳಿ. ನಾನೀಗ ಯೂಟ್ಯೂಬ್ ಥಂಬ್ನೇಲ್ ಅಂತ ಬರೀತಾ ಇದ್ದೀನಿ, ಯಾಕೆಂದರೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ನಾನು ಮಾಡಿದ ಥಂಬ್ನೇಲು, ಅದೇ ಥಂಬ್ನೇಲ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರೋದು. ಅದನ್ನೇ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಈಗ ಟೆಸ್ಟ್ ಓಕೆ ಕೊಟ್ಟರೆ ಅದು ಬಂದು ಕೆಳಗಡೆ ಬಂದು ಕೂತ್ಕೊಳ್ಳುತ್ತೆ. ಇದಕ್ಕೆ ಕಲರ್ ಕೊಡಬೇಕು ಅಲ್ವಾ, ಅದಕ್ಕೋಸ್ಕರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಲ್ಲ ಆಪ್ಷನ್ ಕೊಡುತ್ತೆ. ಅಲ್ಲಿ ಕಲರ್ ಅಂತ ಕ್ಲಿಕ್ ಮಾಡಿದ್ರೆ ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರ್ನ ನೀವು ಸೆಲೆಕ್ಟ್ ಮಾಡಿ. ಕಲರು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ವೈಟ್ ಚೆನ್ನಾಗಿರೋದ್ರಿಂದ ವೈಟ್ನೇ ಕ್ಲಿಕ್ ಮಾಡ್ಕೊತೀನಿ. ಫಾಂಟು ನಿಮಗೆ ಯಾವ ಒಂದು ಸ್ಟೈಲಲ್ಲಿ ನಿಮ್ಮ ಒಂದು ಟೆಕ್ಸ್ಟ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಬ್ಯಾಕ್ಗ್ರೌಂಡ್ ಬೇಕು ಅಲ್ವಾ, ಅದಕ್ಕೋಸ್ಕರ ನಿಮ್ಮ ಬ್ಯಾಕ್ಗ್ರೌಂಡು ಯಾವ್ದು ಬೇಕೋ ಅದನ್ನ ಹಾಕ್ಕೊಳ್ಳಿ. ನಾನು ಎಲ್ಲೋ ಹಾಕೋತಾ ಇದ್ದೀನಿ, ಯಾಕಂದರೆ ಅದು ತುಂಬ ಬ್ರೈಟಾಗಿರುತ್ತೆ, ಅದಕ್ಕೋಸ್ಕರ. ಕ್ಲಿಕ್ ಮಾಡಿದ್ರೆ ಕೆಳಗಡೆ ಬಂದರೆ ಈಗ ಲೆಫ್ಟು ರೈಟ್, ಈಗ ಲೆಫ್ಟ್ ಬೇಕಾದ್ರೂ ಹೇಳ್ಕೊಬೋದು, ರೈಟ್ ಬೇಕಾದ್ರೂ ಹೇಳ್ಕೊಬೋದು ಬ್ಯಾಕ್ಗ್ರೌಂಡ. ಆ ಥರ ಒಂದು ಆಪ್ಷನ್ನ ಪಿಕ್ಸಲ್ ಲ್ಯಾಬ್ ಅವರು ಕೊಟ್ಟಿದ್ದಾರೆ ನೋಡಿ. ಈಗ ಈ ಕಡೆ ಪೂರ್ತಿನ ಬ್ಯಾಕ್ಗ್ರೌಂಡ್ ಹೋಗುತ್ತೆ, ಬೇಕಾದ್ರೆ ಲೆಫ್ಟ್ ಸೈಡ್ ಹೋಗುತ್ತೆ, ಟಾಪು ಹೋಗುತ್ತೆ, ಡೌನ್ ಹೋಗುತ್ತೆ. ನಾನು ಬರೀ ಲೆಫ್ಟ್ ರೈಟ್ಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಈಗ ಅದನ್ನು ತಿರ್ಗಿಸ್ಕೋಬೇಕು. ಕೂರ್ತಾಯಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಲೆಫ್ಟ್ಗೆ ಹಾಕೊಳ್ಳಿ. ಅದನ್ನು ಬ್ಯಾಕ್ಗ್ರೌಂಡ್ನ ಲೆಫ್ಟ್ಗೆ ಹಾಕೊಂಡ್ರೆ ಕೂರುತ್ತೆ ಅದು. ಯಾವ ಥರ ಬೇಕಾದ್ರೂ ಅದನ್ನು ಸ್ಟೈಲ್ ಮಾಮೂಲಿ ತಿರುಗಿಸ್ಕೋಬೋದು. ಮತ್ತು ಅದು ಕೂರಿಸ್ಕೊಂಡು ಲೆಫ್ಟ್ ಹೇಳ್ಕೊಂಡ್ರೆ ಮುಗೀತು. ಈಗ ನಿಮ್ಮ ಒಂದು ಫೋಟೋ ಅಲ್ಲಿ ಕೂರ್ತಾಯಿಲ್ಲ ಅಂದರೆ ಅದನ್ನು ತೆಗೆದಾಕ್ಬಿಟ್ಟು ಮತ್ತೆ ಫ್ರಮ್ ಗ್ಯಾಲ್ರಿಗೆ ಹೋಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಅದೇ ಒಂದು ಫೋಟೋನ ಅಲ್ಲಿ ಮೇಲೆ ತಂದು ಹಾಕೋರೆ ಅಷ್ಟೇ, ಮುಗೀತು, ಇನ್ನೇನು ಬೇಕಾಗಿಲ್ಲ. ಇಷ್ಟೇ. ಈಗ ಆ ಒಂದು ಯೂಟ್ಯೂಬ್ ಥಂಬ್ನೇಲ್ ಅನ್ನೋದು ಕಾಣಿಸ್ತಾ ಇಲ್ಲ ಅಲ್ವಾ ನಿಮಗೆ ಸರಿಯಾಗಿ, ಅದಕ್ಕೊಂದು ಸ್ಟ್ರೋಕ್ ಕೊಡಬೇಕು. ಅದಕ್ಕೋಸ್ಕರ ಆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದನ್ನು ಆ ಕಡೆ ಕ್ಲಿಕ್ ಮಾಡಿದ್ರೆ ಮೇಲೆ ಕ್ಲಿಕ್ ಮಾಡಿ ಈ ಕಡೆ ಕ್ಲಿಕ್ ಮಾಡ್ಕೊಂಡ್ಬಂದರೆ ಸ್ಟ್ರೋಕ್ ಅಂತ ಅಲ್ಲೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಒಂದು ಸ್ಟ್ರೋಕ್ ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ಅದು ನಿಮಗೆ ಸೆಲೆಕ್ಟ್ ಆಗುತ್ತೆ. ಈಗ ಮತ್ತೆ ನಾನು ಟೆಕ್ಸ್ಟ್ ತಗೋತಾ ಇದ್ದೀನಿ.
ಟೆಕ್ಸ್ಟ್ ತಗೊಂಡು ಬರೀತಾ ಇದ್ದೀನಿ ಈಗ ನೋಡ್ಕೊಳ್ಳಿ. ಸ್ಪೀಕರ್ ತಗೋತಾ ಇಲ್ಲ ಅನಿಸುತ್ತೆ. ಬಾಯಲ್ಲಿ ಹೇಳಿದ್ರೆ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇರೋದ್ರಿಂದ ತಗೋತಾ ಇಲ್ಲ. ನೋಡೋಣ ಫ್ರೆಂಡ್ಸ್, ಟ್ರೈ ಮಾಡೋಣ. ಅದು ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇರೋದಂದರೆ ನಾನು ಹೇಳ್ದಂಗೆ ಅದು ತಗೋತಾ ಇಲ್ಲ, ನಾನು ಬರೀತಾ ಇಲ್ಲ. ಅದಕ್ಕೋಸ್ಕರ ನಾನು ಟೆಕ್ಸ್ಟಲ್ಲೇ ನೋಡೋಣ ತಗೊಳುತ್ತಾ ಅಂತ. ಹಾಂ, ಏಕೋ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇರೋದ್ರಿಂದ ತಗೋತಾ ಇಲ್ಲ ಅನಿಸುತ್ತೆ ಫ್ರೆಂಡ್ಸ್. ಬನ್ನಿ ಟೆಕ್ಸ್ಟಲ್ಲೇ ಬರೆಯೋಣ, ಟ್ರೈ ಮಾಡೋಣ. ಈ ರೀತಿ ಅಂತ ಸಾಕು, ಅಷ್ಟೇ. ಓಕೆ ಅಂತ ಕೊಟ್ಟರೆ ಇಲ್ಲಿ ಮೇಲ್ಗಡೆ ಬಂದು ಕೂತ್ಕೊಳುತ್ತೆ ಅದು. ಇದಕ್ಕೂ ಕೂಡ ನೀವು ಕಲರ್ ಕೊಡ್ಕೊಳ್ಳಿ. ಯಾವ ಒಂದು ಕಲರ್ ಸೂಟ್ ಆಗುತ್ತೆ ತಮ್ಮನೇಲಿಗೆ ಆ ಒಂದು ಕಲರ್ನ ನೀವು ಕೊಡ್ಕೋಬೋದು. ಕೊಡ್ಕೊಂಡು ಇದಕ್ಕೂ ಕೂಡ ಇನ್ನೂ ಮುಂದೆ ಆಪ್ಷನ್ ಬಂದರೆ ಇಲ್ಲಿ ನಿಮಗೆ ಫಾಂಟ್ ಹಾಕೊಬಿಡೋಣ ಫಸ್ಟು. ಓಕೆ, ಫಾಂಟ್ ಹಾಕೊಂಡಾದ್ಮೇಲೆ ಇನ್ನೂ ಮುಂದೆ ಸುಮಾರು ಫ್ಯೂಚರ್ಸ್ ಇದೆ ಫ್ರೆಂಡ್ಸ್. ಅದನ್ನು ಎನೇಬಲ್ ಮಾಡಿಕೊಂಡ್ರೆ ನಿಮಗೆ ಶೋ ಡೌನ್ ಅಂತ ಎನೇಬಲ್ ಮಾಡಿಕೊಂಡ್ರೆ ಅದು ನಿಮ್ಮ ಬ್ಯಾಕ್ಗ್ರೌಂಡ್ ಇರೋ ಕಲರ್ನ ಚೇಂಜ್ ಮಾಡುತ್ತೆ. ನೋಡಿ, ಈ ಥರ ಚೇಂಜ್ ಮಾಡುತ್ತೆ. ಯಾವ ರೀತಿ ಬೇಕಾದ್ರೂ ಆ ರೀತಿ ಹಾಕೋಬೋದು. ಇನ್ನರ್ ಶೋ ಯಾವ ರೀತಿ ಬೇಕಾದ್ರೂ ನಿಮಗೆ ಹಾಕೋಬೋದು. ಹಾಕ್ಕೊಂಡ್ರೆ ಒಂಥರ ಹಿಂದ್ಗಡೆ ಬ್ಲ್ಯಾಕ್ ಕಲರ್ ರೀತಿ ಬ್ಲರ್ ಆಗಿ ಬರುತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ. ಈಗ ಮತ್ತೆ ನಾನು ಟೆಕ್ಸ್ಟ್ ತಗೊಂಡು ಮಾಡುವುದು ಹೇಗೆ ಮಾಡುವುದು ಹೇಗೆ ಅಂತ ಹಾಕ್ಕೊಂಡು ಓಕೆ ಕೊಡ್ತಾಯಿದ್ದೀನಿ. ಓಕೆ ಕೊಟ್ಟು ಅದನ್ನು ಕೂಡ ಸ್ಕ್ರಾಲ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಅದಕ್ಕೂ ಕೂಡ ನೀವು ಕಲ್ಲರು, ಸ್ಟ್ರೋಕು ಯಾವುದು ಕೂಡ ಏನು ಬೇಕಾದ್ರೂ ಹಾಕೋಬೋದು. ಏನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಡೀ ಜಾತಕನೇ ಅಲ್ಲಿ ನಿಮಗೆ ಟೆಕ್ಸ್ಟ್ ಇರೋ ಏನೇನು ಮಾಡ್ಬೋದು ಇಡೀ ಜಾತಕನೇ ಅಲ್ಲಿ ನಿಮಗೆ ತೋರಿಸ್ಬಿಡುತ್ತೆ ಅದು. ಫಾಂಟ್ ಹಾಕೊಳ್ಳಿ ಫ್ರೆಂಡ್ಸ್ ಮೊದಲು. ನೋಡಿ, ಈಗ ಕರೆಕ್ಟ್. ಅದಕ್ಕೂ ಕೂಡ ಶೋ ಡೌನ್ ಹಾಕೋಬೋದು ನೀವು. ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಹಿಂದ್ಗಡೆ ಏನೋ ಒಂಥರ ಸ್ಪೆಲ್ಲರಿಗೆ ಎದ್ದು ಕಾಣುತ್ತೆ. ಈಗ ನೀವು ಇದಕ್ಕೆ ತಮ್ನೇಲ್ ಹಾಕಬೇಕು. ನಾನು ಯಾವ ತಮ್ನೇಲ್ ಮಾಡಿದ್ದೀನಿ ಅವನ್ನ ಹಾಕಬೇಕು ಅಂದರೆ ಮತ್ತೆ ಫ್ರಮ್ ಗ್ಯಾಲರಿಗೆ ಹೋಗಿ ಅಲ್ಲಿ ನಾನು ಯಾವ ತಮ್ನೇಲ್ ಮಾಡಿದ್ದೀನಿ ಅದನ್ನು ಈಗ ಕೂರಿಸ್ಕೊತಾ ಇದ್ದೀನಿ. ರೌಂಡ್ ಬೇಕು ಅಂದರೆ ರೌಂಡ್ ರೀತಿ ಕೂಡ ನೀವು ಅಲ್ಲಿ ಕಟ್ ಮಾಡ್ಕೋಬೋದು. ಅಲ್ಲೇ ಯಾವ ಥರ ಬೇಕು ಅಲ್ಲೇ ನೀವು ಕಟ್ ಮಾಡ್ಕೋಬೋದು. ನೋಡಿ, ತಿರುಗಿಸ್ಕೊಳ್ಳಿ. ಯಾವ ಥರ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪಿಕ್ಸೆಲ್ ಲ್ಯಾಬಲ್ಲಿ ಅಂಥ ಆಪ್ಷನ್ಗಳು ಇಲ್ಲಿ ಅಂಥ ಫ್ಯೂಚರ್ಸ್ಗಳು ಪಿಕ್ಸೆಲ್ ಲ್ಯಾಬವ್ರು ಕೊಟ್ಟಿದ್ದಾರೆ ನೋಡಿ. ಅದನ್ನು ನಾನು ಸ್ಯಾಂಪಲ್ ತೋರಿಸ್ಬೇಕಲ್ವ ಈ ಥರ ತಮ್ನೇಲ್ ಮಾಡ್ಬೋದು ಅಂತ. ಅದಕ್ಕೋಸ್ಕರ ನಾನು ಮಾಡಿರೋ ತಮ್ನೇಲ್ಗಳನ್ನ ಅಲ್ಲಿ ಕೂರಿಸ್ಕೊತಾ ಇದ್ದೀನಿ. ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಬೇಕಾದ್ರೂ ಟೆಕ್ಸ್ಟ್ ಹಾಕ್ಕೊಳ್ಳಿ, ಎಷ್ಟು ಬೇಕಾದ್ರೂ ಫೋಟೋ ಆಡ್ ಮಾಡ್ಕೊಳ್ಳಿ. ತುಂಬ ಕ್ಲಿಯರಿಟಿಯಾಗಿ ಕೂಡ ಸೇವ್ ಮಾಡ್ಬೋದು. ಇದು ಅಲ್ಟ್ರಾದಲ್ಲೂ ಕೂಡ ಸೇವ್ ಮಾಡ್ಕೋಬೋದು. ನೋಡಿ, ಈಗ ನಾನು ಎಲ್ಲ ತಮ್ನೇಲ್ ನಾನು 4 ತಮ್ನೇಲ್ ಹಾಕೋತೀನಿ. ಈಗ ಸಾಕು. ನಾಲ್ಕು ತಮ್ನೇಲ್ ಕೂರಿಸ್ಕೋತೀನಿ ಈಗ ಫ್ರೆಂಡ್ಸ್. ನೋಡಿ, ನೀವೇ ನೋಡ್ತಿದ್ದಿಲ್ಲ ಫ್ರೆಂಡ್ಸ್, ಸಿಸ್ಟಮ್ಗಿಂತ ಮೊಬೈಲಲ್ಲಿ ಎಷ್ಟು ಈಸಿಯಾಗಿ ತಮ್ನೇಲ್ನ ಮಾಡ್ಬೋದು ಅಂತ. ಈಸಿ ಅಂದರೆ ತುಂಬ ಈಸಿ. ಸಿಸ್ಟಮಲ್ಲಿ ತುಂಬ ಕಟ್ ಮಾಡ್ಕೊಳ್ಳೋದು ಆ ಥರ ತುಂಬ ಮಾಡಬೇಕು. ಅದ್ರ ಬದಲು ನೀವು ಮೊಬೈಲಲ್ಲೇ ಈ ಥರ ತುಂಬ ಈಸಿಯಾಗಿ ತಮ್ನೇಲ್ನ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ನಾನು ಯೂಟ್ಯೂಬ್ದು ಒಂದು ಇಮೇಜ್ ತಗೊಳ್ತಾಯಿದ್ದೀನಿ. ಈ ಥರ ಕೂಡ ಹೇಗೆ ಕಟ್ ಮಾಡೋದು ಅಂತ ನಾನು ಅದಕ್ಕೂ ವೀಡಿಯೋ ಹಾಕಿದ್ದೀನಿ, ಹೋಗಿ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಯಾವ ಥರ ಬೇಕಾದ್ರೂ ಕೂರಿಸ್ಕೋಬೋದು. ಇಷ್ಟ ಇದ್ದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ನಾನು ಇನ್ನೂ ಹೆಚ್ಚಿನ ವೀಡಿಯೋಕ್ಕೋಸ್ಕರ ಇದು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಅಂತ ಹೇಳ್ತೀನಿ. ನೋಡಿ, ಯಾವ ಥರ ಬೇಕಾದ್ರೂ ಅಲ್ಲಿ ಕೂರಿಸ್ಕೋಬೋದು. ಈಗ ಬೇಡ ತೆಗೆದಾಕ್ಬಿಡಿ. ಈಗ ನಾನು 2023 ಅಂತ ಹಾಕಬೇಕು ಅಂದರೆ ಅಲ್ಲಿ ಹಾಕೋತೀನಿ. ಈಗ ನೋಡ್ಕೊಳ್ಳಿ ಎಂಥ ಫ್ಯೂಚರ್ಸ್ ಕೊಟ್ಟಿದ್ದಾರೆ ಅಂದರೆ ಫ್ರೆಂಡ್ಸ್ ಪಿಕ್ಸೆಲ್ ಲ್ಯಾಬಲ್ಲಿ. ತುಂಬ ಈಸಿ ಅಂದರೆ ಈಸಿ ಆಪ್ಷನ್ನ ಪಿಕ್ಸೆಲ್ ಲ್ಯಾಬ್ ಅವರು ಕೊಟ್ಟಿದ್ದಾರೆ. ಚೆನ್ನಾಗಿ ಏನಾದ್ರು ನೀವು ತಿಳ್ಕೊಂಡಿದ್ರೆ ಪಿಕ್ಸೆಲ್ ಲ್ಯಾಬಲ್ಲಿ ತಮ್ನೇಲ್ ಮಾಡೋದನ್ನ ಬರೀ 5 ನಿಮಿಷದಲ್ಲಿ ನೀವು ಮಾಡಿಬಿಡ್ಬೋದು. ಅಷ್ಟು ಈಸಿ ಅಂದರೆ ಈಸಿ.
ನೋಡಿ ಫ್ರೆಂಡ್ಸ್, ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಥಂಬ್ನೇಲ್ ಮಾಡೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ನೋಡಿ ಈಗ ನಾನು ಕೂರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇಷ್ಟೇ ಫ್ರೆಂಡ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಥಂಬ್ನೇಲ್ ಮಾಡುವುದು. ಈಗ ಸೇವ್ ಮಾಡೋದು ಹೆಂಗೆ ಅಂದರೆ ಅದನ್ನು ಅಲ್ಟ್ರಾ ಅಂದರೆ ಸೇವ್ ಮಾಡಿಕೊಂಡು ಸೇವ್ ಕೊಟ್ಟರೆ ಅದು ಡೈರೆಕ್ಟಾಗಿ ಹೋಗಿ ನಿಮ್ಮ ಗ್ಯಾಲರಿಲೇ ಕೊಡುತ್ತೆ. ಅಡ್ವರ್ಟೈಸ್ಮೆಂಟ್ ನೆಟ್ ಆನ್ ಮಾಡಿದ್ರೆ ಮಾತ್ರ ಬರೋದು, ಇಲ್ಲ ಅಂದರೆ ಇಲ್ಲ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.